ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿ ಓದು ಭಾಗ 28 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ಮುಂದೆ ದಾರಿ ಕೊಂಚ ದುರ್ಗಮವಾಗಿ, ಕೊರಕಲುಗಳು, ಮರದ ಬೇರು ಅನೇಕ ಕಡೆ ಗಾಡಿಯ ಚಕ್ರಕ್ಕೆ ಸವಾಲು ಹಾಕುತ್ತಿದ್ದವು. ಮಂದಣ್ಣ, ಹುಷಾರು ಕಣೋ ಕರಿಯಪ್ಪ, ಗಾಡಿ ನಮ್ದಲ್ಲ, ಕೊಡ್ಬೇಕಾದ್ರೆ 108 ಸಾರಿ ಜೋಪಾನ ಹೇಳಿಕೊಟ್ಟಿದ್ದಾನೆ ಬ್ಯಾರಿ ಎಂದು ಕೂಗಿದ. ಅನೇಕ ಕಡೆ ಕೈ ಹಾಕಿ ಚಕ್ರವನ್ನು ಮುಂದೂಡಬೇಕಾಯಿತು. ಒಂದು ಸಾರಿಯಂತೂ ಕೆಸರು ನಿಂತಿದ್ದ ಹೊಂಡವೊಂದರ ಆಳ ಗೊತ್ತಿಲ್ಲದೆ ಕರಿಯಪ್ಪ ಗಾಡಿ ಚಕ್ರ ಇಳಿಸಿ ಅದರಿಂದ ಗಾಡಿ ಬಚಾವ್ ಮಾಡಬೇಕಾದರೆ ನಮಗೆ ಸಾಕಾಗಿ ಹೋಯಿತು. ನಾವು ಅಷ್ಟೂ ಜನರು ಗಾಡಿಯನ್ನು ಅನಾಮತ್ತಾಗಿ ಎತ್ತಿಯೇ ಮುಂದಿಡಬೇಕಾಯಿತು. ಸುಮಾರು 1.5 ಮೈಲಿ ಎಂಟನ ಗುಡಲಿನಿಂದ ಮುಂದೆ ಬರಬೇಕಾದರೆ ನಮಗೆಲ್ಲ ಸಾಕು ಬೇಕಾಗುವಷ್ಟು ದಣಿವಾಗಿ, ಚಳಿ ಇದ್ದರೂ ಬೆವರು ಧಾರಾಕಾರವಾಗಿ ಹರಿಯತೊಡಗಿತು. ಗಾಡಿ ನಿಲ್ಲಿಸಿ ಎತ್ತುಗಳಿಗೆ ಹಳ್ಳದ ನೀರು ಕುಡಿಯಲು ಬಿಟ್ಟೆವು. ಕರ್ವಾಲೋ ಪ್ರಭಾಕರ ಹಳ್ಳದ ನೀರಲ್ಲಿ ಸ್ನಾನ ಮಾಡಲು ಹೊರಟರು. ಮಂದಣ್ಣನು ಸಿದ್ಧನಾಗಿದ್ದ ಸ್ನಾನಕ್ಕೆ. ಅಷ್ಟರಲ್ಲಿ ಕರಿಯಪ್ಪ, 4 ಒಣಸೌದೆ ತರ್ತೀಯನೋ ಮಂದಣ್ಣ ಎಂದು ಕೇಳಿಕೊಂಡುದರಿಂದ ಮಂದಣ್ಣ ಕಾಡಿನ ಕಡೆಗೆ ನಡೆದ. ಕರಿಯಪ್ಪ ಗಾಡಿ ಮೇಲೆ ಹತ್ತಿಕೊಂಡು ಏನೇನೋ ಮಾಡುತ್ತಿದ್ದ. ಗಾಡಿ ಗೂಟಕ್ಕೆ ನೇತು ಹಾಕಿದ್ದ ಪ್ರಭಾಕರನ ಟ್ರಾನ್ಸಿಸ್ಟರ್ ರೇಡಿಯೋ ಹೇ ಪ್ಯಾರ್ ಕಿ ಮೊಹಬ್ಬತ್ ಕಿ ಜಿಂದಾಬಾದ್ ಎಂದು ಅತ್ಯಂತ ಅಸಂಬದ್ಧವಾಗಿ ಗೀಳಿಡುತ್ತಿತ್ತು. ಅನೇಕ ವಾದ್ಯಗಳ ಗಲಭೆಯೊಂದಿಗೆ ಹಿಮ್ಮೇಳವೊಂದು ಜಿಂದಾಬಾದ್ ಜಿಂದಾಬಾದ್ ಎಂದು ಕೂಗುತ್ತಿತ್ತು. ಕರಿಯಪ್ಪ ಹರಿದು ಚೂರು ಚೂರಾದ ಬಟ್ಟೆ, ಕೆದರಿದ ತಲೆಕೂದಲುಗಳೊಂದಿಗೆ ಸಾಕ್ಷಾತ್ ಕಾಡು ಮಾನವನಂತೆ ಕಂಡ. ಎದುರಿಗೆ ಘನೀಭೂತ ವಾಸ್ತವದಂತೆ ಭೂತಾಕಾರದ ಮರದ ಕಾಂಡಗಳು, ಹಳ್ಳದ ಉದ್ದಕ್ಕೂ ಹಾಸಿದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಕಾಲ ಪ್ರವಾಹದಂತೆ ಸದ್ದಿಲ್ಲದೆ ಅರಿವಿಗೆ ಬರದಂತೆ ಹರಿಯುತ್ತಿದ್ದ ಹಳ್ಳದ ನೀರು, ತಲೆಯೊಳಗೆ ಯಾವುದೋ ಇತಿಹಾಸ ಪೂರ್ವ ಸೃಷ್ಟಿ ರಹಸ್ಯಗಳ ಬಗ್ಗೆಯ 100 ಕನಸುಗಳು, ಮರದ ಎತ್ತರದಲ್ಲೆಲ್ಲೋ ಬೀಳುತ್ತಿದ್ದ ಬಿಸಿಲು, ಎಲ್ಲವೂ ಸೇರಿ ಮುಂಚಿನಿಂದಲೂ ನನ್ನ ತಲೆಯೊಳಗೆ ಕುಳಿತಿದ್ದ ಗಲಿಬಿಲಿಯನ್ನು ದ್ವಿಗುಣಗೊಳಿಸಿದವು. ನನ್ನ ಸಂವೇದನಾ ಶಕ್ತಿ, ಇಂದ್ರಿಯಗಳ ಸೂಕ್ಷ್ಮತೆ ಎಲ್ಲ ಮಂಕಾಗತೊಡಗಿದವು. ನೆರಳಿನಲ್ಲಿ ಎತ್ತರವಾಗಿ ಮೈಲಿಗಲ್ಲಿನಂತೆ ಬಿದ್ದಿದ್ದ ಬಂಡೆಯೊಂದಕ್ಕೆ ಒರಗಿಕೊಂಡು ದಿಗ್ಮೂಢನಂತೆ ಕುಳಿತಿದ್ದ ನನ್ನ ಮನಸ್ಥಿತಿಯನ್ನರಿತವನಂತೆ ಕಿವಿ ಮೊಂಡುಬಾಲ ಅಲ್ಲಾಡಿಸುತ್ತಾ ಆತ್ಮೀಯವಾಗಿ ಹತ್ತಿರ ಬಂದ. ತನ್ನ ಒದ್ದೆಯಾದ ತಣ್ಣನೆಯ ಮೂಗನ್ನು ನನ್ನ ಕೆನ್ನೆಗೆ ತಾಗಿಸಿದ. ಕಾದ ಕಬ್ಬಿಣ ಮುಟ್ಟಿಸಿದಷ್ಟು ಶಾಕ್ ಆಯಿತು. ಸುಮ್ನಿರೋ ಎಂದು ಗದರಿದೆ. ಕಿವಿ ನನ್ನ ಶಿಷ್ಟ ಬುದ್ಧಿಗೆ ಬೇಸರಿಸಿ ಮರದಡಿ ಕೊಂಚ ದೂರದಲ್ಲಿ ಕುಳಿತುಕೊಂಡು ನಾಲಿಗೆಯನ್ನು ದವಡೆ ಸಂದಿಯಿಂದ ಹೊರಕಿಳಿಬಿಟ್ಟು ಉಸಿರಾಡುತ್ತಾ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದ. ಒಂದು ಬಗೆಯ ಸ್ತಬ್ಧತೆ ಆವರಿಸಿತು. ಶಬ್ದವಿರಲಿಲ್ಲವೆಂದಲ್ಲ, ಚಲನೆಯೂ ಇರಲಿಲ್ಲವೆಂದಲ್ಲ. ಆದರೆ ಅವೆಲ್ಲ ಒಂದು ಬಗೆಯ ಜಡತ್ವವನ್ನು, ಸ್ತಬ್ಧ ಸ್ಥಿತಿಯನ್ನು ಮಾತ್ರ ಸಂಕೇತಿಸತೊಡಗಿದ್ದವು. ಸುಮ್ಮನೆ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ತಟ ತಟ ಸದ್ದಾಯಿತು. ತರಗಲೆಯ ಮೇಲೆ ಏನು ಉದುರುವ ಸದ್ದು. ಮಂಜಿನ ಹನಿಗಳು ಎಲೆಯ ಮೇಲಿಂದ ಜಾರಿ ಬೀಳುತ್ತಿರಬಹುದು. ಆದರೆ ಸೂಕ್ಷ್ಮ ವ್ಯತ್ಯಾಸ ಅದಕ್ಕೂ ಇದಕ್ಕೂ ಇತ್ತು. ಎಲ್ಲೆಲ್ಲೂ ದಪ್ಪವಾಗಿ ಉದುರಿದ ತರಗೆಲೆಗಳು ಹಾಸಿಕೊಂಡಿದ್ದವು. ಎಲ್ಲಿಂದ ಈ ಸದ್ದು ಬರುತ್ತಿದೆ ಎಂದು ತಿಳಿಯಲಿಲ್ಲ. ನನಗೆ ಬೇರಿನ್ನೇನು ಕೆಲಸವಿಲ್ಲದಿದ್ದರಿಂದ ಸುತ್ತೆಲ್ಲ ಕತ್ತು ತಿರುಗಿಸಿ ನೋಡಿದೆ. ಏನೂ ಕಾಣಲಿಲ್ಲ. ಕಿವಿಗೂ ಈ ಸದ್ದಿನ ಅರಿವಾಯಿತೆಂದು ಕಾಣುತ್ತದೆ. ತನ್ನ ಕಿವಿಗಳನ್ನೇ ರಾಡಾರ್ ಉಪಕರಣದಂತೆ ತಿರುಗಿಸುತ್ತಾ ಸ್ಥೂಲವಾಗಿ ಸದ್ದು ಬರುತ್ತಿದ್ದ ದಿಕ್ಕನ್ನು ಪತ್ತೆ ಮಾಡಿದ. ನಾನು ಕುಳಿತಲ್ಲಿಂದ ಕೆಲವೇ ಮಾರುಗಳ ದೂರದಲ್ಲಿ ತರೆಗಲೆಗಳ ಮೇಲೆ ಅನೇಕ ಕೆಂಪಗಿನ ಚಗಳಿ ಇರುವೆಗಳು ದಿಗ್ಭ್ರಾಂತ ಸ್ಥಿತಿಯಲ್ಲಿ ಓಡಾಡುತ್ತಿದ್ದವು. ತಟಕ್ಕನೆ ನನಗೆ ಹೊಳೆಯಿತು, ಮೇಲಿಂದ ಅವು ತರಗಲೆಯ ಮೇಲೆ ಉದುರುತ್ತಾ ಇವೆ ಎಂದು. ಮರದ ಮೇಲೆ ಒಂದು ದೊಡ್ಡ ಚಗುಳಿಕೊಟ್ಟೆ ಇತ್ತು. ಆ ಮರದ ಬೇರೆ ಬೇರೆ ಕೊಂಬೆಗಳಲ್ಲೂ ಅನೇಕ ಚಗುಳಿಕೊಟ್ಟೆಗಳಿದ್ದವು. ಆದರೆ ಇದೇಕೆ ಈ ಗೂಡಿನಿಂದ ಮಾತ್ರವೇ ಇರುವೆಗಳು ಉದುರುತ್ತಿವೆ ಅರ್ಥವಾಗಲಿಲ್ಲ. ನಿರಾಸಕ್ತಿಯಿಂದಲೇ ಆ ಇರುವೆ ಕೊಟ್ಟೆಯನ್ನು ವೀಕ್ಷಿಸತೊಡಗಿದೆ. ಯಾವುದೋ ಒಂದು ಪ್ರಾಣಿ ಆ ಇರುವೆ ಕೊಟ್ಟೆಗೆ ತೂತು ಹೊಡೆದು ಅಲ್ಲಿಂದ ಹೊರಬರುತ್ತಿದ್ದ ಇರುವೆಗಳನ್ನು ಬಕ ಬಕ ತಿನ್ನುತ್ತಿತ್ತು. ಆ ಇರುವೆ ಕೊಟ್ಟೆ ಎತ್ತರದಲ್ಲಿದ್ದುದರಿಂದ ಅದೇನು ಉಡವೋ ಅಳಿಲೋ ಸರಿಯಾಗಿ ಗೊತ್ತಾಗಲಿಲ್ಲ. ಆದರೂ ಕಣ್ಣುಗಳಿಗೆ ಕೆಲಸವಿಲ್ಲದೆ ಅದನ್ನೇ ನೋಡುತ್ತಿದ್ದೆ. ಕ್ರಮೇಣ ಕೊಟ್ಟೆಯ ನಾನಾ ದ್ವಾರಗಳಿಂದ ಬುದು ಬುದು ಇರುವೆಗಳು ಹೊರನುಗ್ಗತೊಡಗಿದವು. ತಿನ್ನುತ್ತಿದ್ದ ಪ್ರಾಣಿಯ ಭೋಜನ ಸಾಮರ್ಥ್ಯವನ್ನು ಮೀರಿ ಇರುವೆಗಳು ಪ್ರವಾಹದೋಪಾದಿಯಲ್ಲಿ ಹೊರಕ್ಕೆ ಪ್ರವಹಿಸತೊಡಗಿದವು. ಎಲೆಗಳನ್ನೇ ಬಗ್ಗಿಸಿ ಒಂದಕ್ಕೊಂದರಂತೆ ಹಣೆದು ಜೋಡಿಸಿ ಮಾಡಿದ್ದ ಗೂಡು ಈಗ ಸಂಪೂರ್ಣ ಇರುವೆಗಳಿಂದ ಸುತ್ತುವರಿದು ಕೆಂಪಗೆ ಕಾಣತೊಡಗಿತು.
ತಿನ್ನುತ್ತಿದ್ದ ಪ್ರಾಣಿಯ ಮೈಕೈಗೆಲ್ಲ ಹತ್ತಿಕೊಂಡವೆಂದು ಕಾಣುತ್ತದೆ. ಏಕೆಂದರೆ ಅದು ಮೈ ಮೇಲಿಂದಲೇ ಇರುವೆಗಳನ್ನು ಬಿಡಿಸು ತಿನ್ನುತ್ತಿದ್ದುದು ಅಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಇರುವೆಗಳ ದಾಳಿ ಮಿಗಿಲಾದುದರಿಂದ ಇನ್ನೇನು ಆ ಪ್ರಾಣಿ ಅಲ್ಲಿಂದ ಪಲಾಯನ ಸೂತ್ರ ಪಠಿಸುತ್ತದೆಂದು ನಿರೀಕ್ಷಿಸಿ ನೋಡತೊಡಗಿದೆ. ಆದರೆ ಆ ಪ್ರಾಣಿ ಇಳಿಯಲೂ ಇಲ್ಲ, ಕೊಂಬೆ ಹತ್ತಿ ಓಡಲೂ ಇಲ್ಲ. ಇರುವೆಗಳ ದಾಳಿ ಮಿತಿ ಮೀರುತ್ತಲೂ ನಾನು ಅವಕ್ಕಾಗುವಂತೆ ಅಲ್ಲಿಂದ ನೆಗೆದು ಸುಯ್ಯನೆ ತೇಲಿ ಸಮೀಪದಲ್ಲಿ ಇದ್ದ ದೊಡ್ಡ ಮರವೊಂದರ ಕಾಂಡದ ಮೇಲೆ ಕುಳಿತು ಸರಸರ ಮರವನ್ನೇರತೊಡಗಿತು. ಅದೊಂದು ಕಂದು ಬಣ್ಣದ ಓತಿಕ್ಯಾತದಂಥ ಪ್ರಾಣಿ ಎಂಬುದಂತೂ ಸುಸ್ಪಷ್ಟವಾಗಿ ಕಂಡಿತು. ಇದೇ ಇಷ್ಟೊಂದು ದಿನ 108 ಕನಸು ಆಲೋಚನೆಗಳನ್ನು ನಮ್ಮಲ್ಲಿ ಪ್ರಚೋದಿಸಿದ ಅತ್ಯಂತ ಅದ್ಭುತ ಸರೀಸೃಪ. ಉದ್ವೇಗದಿಂದ ನನ್ನ ಕೈಕಾಲುಗಳಿಗೆ ವಿದ್ಯುದಾಘಾತವಾದಂತಾಯಿತು. ಬಂಡೆಯ ಬುಡದಲ್ಲಿ ಶಿಲುಬೆಗೇರಿದವನಂತೆ ಕುಳಿತಿದ್ದೆ. ಕೋಟ್ಯಾಂತರ ವರುಷಗಳಾಚೆ ಇಡೀ ಭೂಮಂಡಲದ ಆಳರಸರಾಗಿದ್ದ ಮಹೋರಗಗಳ ವಂಶದ ಪ್ರತಿನಿಧಿಯನ್ನು ನಾನು ಬಿಡುಗಣ್ಣಿನಿಂದ ನೋಡುತ್ತಿದ್ದೆ. ನಮ್ಮ ಅನ್ವೇಷಣೆಯ ಅಂತಿಮ ಹಂತ ಕರಾಳ ಮೇಘಗಳಿಂದ ಹಠಾತ್ತಾಗಿ ಉದ್ಭವಿಸುವ ಸಿಡಿಲಿನಷ್ಟು ಅನಿರೀಕ್ಷಿತವಾಗಿ ಸಂಭವಿಸಿತ್ತು. ಅದೊಂದು ಭೂತಾಕಾರದ ಮರ. ಆದ್ದರಿಂದ ಆ ಓತಿ ಚಿಕ್ಕದಾಗಿ ಕಾಣುತ್ತಿತ್ತು. ಪಕ್ಕದ ಮರದಿಂದ ಹಾರಿ ತೇಲಿದ ಆ ಓತಿ ದೊಡ್ಡ ಮರದ ಕಾಂಡದ ಮೇಲೆ ಕೊಂಚ ಎತ್ತರಕ್ಕೆ ಸರ ಹತ್ತಿ ಕುಳಿತು ತನ್ನ ಮೈಕೈಗೆ ಮುತ್ತಿಕೊಂಡಿದ್ದ ಇನ್ನೂ ಕಚ್ಚುತ್ತಿದ್ದ ಇರುವೆಗಳನ್ನು ಬಿಡಿಸಿ ಗಬ ಗಬ ತಿಂದಿತು. ಹಾರಿ ಇಳಿದಾಗ ಬೆಳ್ಳಗೆ ಪೊರೆಯಂತ ಕಂಡ ಅದರ ರೆಕ್ಕೆಗಳು ಅದು ಮರದ ಮೇಲೆ ಕೂರುತ್ತಿದ್ದಂತೆಯೇ ಅದೃಶ್ಯವಾದವು. ನೋಡುತ್ತಿದ್ದಂತೆಯೇ ಮರವನ್ನೇರಲಾರಂಭಿಸಿತು. ಆಕಾರ ರೂಪಗಳೆಲ್ಲ ಮಂದಣ್ಣನ ವಿವರಣೆ ಮೇರೆಗೆ ಕರವಾಲು ಬರೆದ ರೇಖಾಚಿತ್ರದಂತೆಯೇ ಇತ್ತು. ಆದರೆ ಬಣ್ಣ ಮಾತ್ರ ಮರದ ತೊಗಟೆಯ ಹಿನ್ನೆಲೆಯಲ್ಲಿ ತೊಗಟೆಯ ಪ್ರತಿರೂಪದಂತೆ ಲೀನವಾಗಿತ್ತು. ಅದು ಮರ ಹತ್ತಲಾರಂಭಿಸಿದ ಕೂಡಲೇ ಎಚ್ಚೆತ್ತೆ. ಓತಿಯಿಂದ ದೃಷ್ಟಿ ಕದಲಿಸದೆ, ಲೋ ಮಂದಣ್ಣ, ಓ ಪ್ರಭಾಕರ, ಓಡಿ ಬನ್ನಿ, ಮರ ಹತ್ತಾ ಇದೆ, ಕರಿಯಪ್ಪ ಓಡಿ ಬಾ ಎಂದು ಕೂಗಿದೆ. ಕರ್ವಾಲೋ ಏನು ಎಂದದ್ದು ದೂರದಲ್ಲೆಲ್ಲೋ ಕೇಳಿಸಿತು. ನನ್ನ ಕಣ್ಣುಗಳು ಮೊಳೆ ಹೊಡೆದಂತೆ ಹತ್ತುತ್ತಿದ್ದ ಓತಿ ಕಡೆ ಕೀಲಿಸಿ ಹೋಗಿತ್ತು. ಅಯ್ಯಯ್ಯೋ ಬನ್ನಿ ಸಾರ್, ಇಲ್ಲೇ ಇದೆ ಆ ಓತಿ ಎಂದು ಗಟ್ಟಿಯಾಗಿ ಕೂಗಿದೆ. ನನ್ನ ಕಣ್ಣುಗಳಿಗೆ ಬೇರೇನೂ ಕಾಣಿಸುತ್ತಲೇ ಇರಲಿಲ್ಲ. ಕಿವಿಗಳಿಗೆ ಏನೇನೋ ಗಲಿಬಿಲಿ ಸದ್ದು, ಡುಬುಕ್ ಎಂದು ನೀರಲ್ಲಿ ನಡೆದಾಡುವ ಸದ್ದು ಕೇಳಿಸಿತು. ಈ ನಡುವೆ ಓತಿ ನಿಧಾನವಾಗಿ ನಿಶ್ಚಿತ ವೇಗದಲ್ಲಿ ಮೇಲೇರತೊಡಗಿತು. ಓತಿ ಒಂದೊಂದು ಹೆಜ್ಜೆ ಮೇಲೇರಿದಂತೆಯೂ ಅದು ನನ್ನ ಕಣ್ಣೆದುರು ಹಾರಿ ಕುಳಿತಿದ್ದರಿಂದ ಮಾತ್ರ ಅದು ನನಗೆ ಪತ್ತೆಯಾಯಿತೆಂಬುದು ಖಾತರಿಯಾಯಿತು. ಏಕೆಂದರೆ ಮರದ ತೊಗಟೆಯ ಮೇಲೆ ಕೇವಲ ತೊಗಟೆಯಾಗಿ ಅದು ಮುಂದುವರಿಯುತ್ತಿತ್ತು. ಆದ್ದರಿಂದ ದೃಷ್ಟಿ ತೆಗೆದರೆ ಮತ್ತೆ ಅದನ್ನು ಗುರುತಿಸುವುದು ಸಾಧ್ಯವೇ ಇರಲಿಲ್ಲ. ಪ್ರತಿ ಕ್ಷಣಕ್ಕೂ ಅದು ನನ್ನ ದೃಷ್ಟಿ ರೇಖೆಯಿಂದ ತಪ್ಪಿಸಿಕೊಂಡರೆ ಎಂಬ ಉದ್ವೇಗ ಜ್ವರದಂತೆ ಉಲ್ಬಣಗೊಳ್ಳುತ್ತಿತ್ತು. ನನ್ನ ಬೆನ್ನ ಹಿಂದೆ ಅಕ್ಕಪಕ್ಕ ಏನೇನೋ ಚಲನೆಯ ಸದ್ದು ಕೇಳಿತು. ಎಲ್ಲರೂ ಓಡಿ ಬಂದರೆಂದು ತಿಳಿದೆ. ಆ ಓತಿಯನ್ನು ಕಣ್ಣು ಮಿಟುಕಿಸದೆ ದೃಷ್ಟಿ ಮಾತ್ರನಾಗಿ ಹಿಂಬಾಲಿಸುತ್ತಿದ್ದೆ. ಯಾವುದೋ ಒಂದು ದಿವ್ಯ ಕ್ಷಣದಲ್ಲಿ ಸರಿದ ಕಾಲದ ತೆರೆಯನ್ನು ಮತ್ತೆ ಹಿಂದಕ್ಕೆ ಸರಿಯಗೊಡಕೂಡದೆಂಬ ಅಚಲ ನಿರ್ಧಾರದಿಂದ ಬಿಡುಗಣ್ಣಿನಿಂದ ಆ ಓತಿಯನ್ನು ಹಿಡಿದುಕೊಂಡಿದ್ದೆ. ಹಿಂದುಗಡೆಯಿಂದ ಏನು ಎಲ್ಲಿ ಎಂದು ಯಾರೋ ಕೇಳಿದರು. ಕರಿಯಪ್ಪನ ಧ್ವನಿಯಂತೆ ಕಂಡಿತು. ನೋಡು ಕರಿಯಪ್ಪ, ನಾನು ನೋಡ್ತಿರೋ ಮರನ ಹತ್ತಕ್ಕಾಗತ್ತಾ? ದುರುಕುಟ್ಟಿಕೊಂಡು ಮರ ನೋಡುತ್ತಾ ಕೇಳಿದೆ ನಾನು. ಯಾವುದು? ಎದುರ ಇದೆಯಲ್ಲ ಆ ದೊಡ್ಡ ಮರ, ಅದು ಆ ಕಡೆ ಇರೋದಾ? ಅಯೋಗ್ಯ, ಅದು ಇದು ಅಂತ ಪ್ರಶ್ನೆ ಕೇಳಬೇಡ. ಎದುರ ಇದೆಯಲ್ಲ ದೊಡ್ಡ ಮರ ಅದೇ. ನಾನು ಅತ್ತಿತ್ತ ನೋಡಿದ್ರೆ ಈಗ ಮುಗೀತು. ಮುಂದಿನ ಜನ್ಮದಲ್ಲಿ ಅದನ್ನು ಮತ್ತೆ ನಾವು ಭೇಟಿಯಾಗೋದು. ನೋಡಿ, ನಿಮ್ಗೆ ಯಾರಿಗಾದ್ರೂ ಕಾಣ್ತದೆಯೋ? ಓ, ಅಲ್ಲಿ ಹತ್ತುತ್ತಾ ಇದೆ. ಈ ದೊಡ್ಡ ಮರನ? ಈ ಭೂತ 10 ಜನ ತಬ್ಬಿ ಹಿಡಿದ್ರು ಸುತ್ತು ಬರೋಲ್ಲ. ಏನೋರ ಹಗ್ಗ ಏಣಿ ಇದ್ರೆ ಅರ್ಧದವರೆಗೆ ಹತ್ತಿ ಆಮೇಲೆ ಅನಾರು ನೋಡ್ಬೋದು. ಆಗೋಲ್ಲ ತಾನೆ? ಸಾಕು, ಬಾಯಿ ಮುಚ್ಚು, ಮಾತು ಬೇಡ. ಮಂದಣ್ಣ ಬನ್ನ. ಇತರರು ಹೆಚ್ಚು ಮಾತಾಡಿದಷ್ಟು ನನ್ನ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆಂದು ನನಗೆ ಕೋಪ ಬರುತ್ತಿತ್ತು. ಮಂದಣ್ಣ ಹಿಂದುಗಡೆಯಿಂದ ಓ ಎಂದ. ಈಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳು. ನನ್ನ ಕಣ್ಣು ಕದಲಾಡಕೂಡದು. ಅದು ಮರೆಯಾಯಿತೆಂದರೆ ಮುಗೀತು. ಮಂದಣ್ಣ, ನೋಡು, ಪಕ್ಕದ ಮರದಲ್ಲಿರೋ ಚಗಳಿಕೊಟ್ಟೆಗೆ ನುಗ್ಗಿ ಇರುವೆ ತಿಂತ ಇತ್ತು. ಇರುವೆ ವಿಪರೀತ ಮುತ್ತಿದ್ರಿಂದ ಹಾರಿ ಬಂದು ಈ ಮರಕ್ಕೆ ಕೂತಿದೆ. ತಡಿರಿ 1 ನಿಮಿಷ ಎಂದು ಕರ್ವಾಲು ದನಿ ಕೇಳಿತು. ನಾನು ಹೇಳೋದನ್ನೇನೋ ನೋಟ್ ಮಾಡಿಕೊಂಡರೆಂದು ಕಾಣುತ್ತದೆ. ಕರ್ವಾಲು ಪ್ರಭಾಕರನಿಗೆ, ಯುಸಿ, ಅದರ ಆಹಾರಾಭ್ಯಾಸ ಒಂದು ಗೊತ್ತಾಯಿತು. ಅದ್ಭುತ. ಯಾಕಂತ ಹೇಳ್ತೀನಿ. ಈ ಇರುವೆಗಳ ಪೂರ್ವಿಕನೊಬ್ಬ 100 ಮಿಲಿಯನ್ ವರ್ಷದ ಹಿಂದೆ ಪತ್ತೆ ಆಗಿದ್ದಾನೆ ನ್ಯೂಜೆರ್ಸಿಯಲ್ಲಿ, ಒಂದು ಅರಗಿನ ಉಂಡೆ ಒಳಗೆ. ಸ್ಟ್ರೇಂಜ್. ಗೋ ಆನ್ ಎಂದರು.
ಅರಗಿನೊಳಗೆ ಏನ್ ಸಾರ್ ಅದು? ಏನಿಲ್ಲ, ಇದು ಮರದೊಳಗಿನ ಇರುವೆ ನೋಡಿ. ಮರದ ಅಂಟಿನೊಳಗೆ ಹೇಗೋ ಸಿಕ್ಕಿಕೊಂಡು ಅಂಟು ಉಂಡೆಯಾಗಿ ಬಿಡ್ತು. ಪುರಾತತ್ವ ಶೋಧನೆ ಮಾಡ್ತಾ ಶಿಲಾಪದರದಲ್ಲಿ ಸಿಕ್ಕಿದ ಅರಗಿನ ಉಂಡೆ ಎಕ್ಸ್ರೇ ಮಾಡಿ ನೋಡಿದಾಗ ಈ ಇರುವೆ ಅದರಲ್ಲಿ ಪತ್ತೆಯಾಯಿತು. ಇರಲಿ, ನೀವು ನೋಡ್ತೀರಿ. ಮಂದಣ್ಣ, ಮರದ ಮೊದಲನೇ ಕೊಂಬೆ ಇದೆಯಲ್ಲ ಎಂದೆ. ಹ್ಞೂ ಎಂದ ಮಂದಣ್ಣ. ಅದರ ಮೇಲೆ ತೊಗಟೆ ಬಿರುಕು ಬಿರುಕಾಗಿದೆ ನೋಡು. ಹ್ಞೂ. ಅದರ ಎಡಕ್ಕೆ ಕೊಂಚ ಬಿಸಿಲು ಬಿದ್ದಿದೆಯಲ್ಲ. ಹ್ಞೂ. ಅದಕ್ಕಿಂತ 2 ಗೇಣು ಮೇಲೆ. ಏನಾದರೂ ನಿನಗೆ ಕಾಣತ್ತಾ? ಆ ಕೊಂಚ ವಿವರವಾಗಿ ದಿಟ್ಟಿಸಿದನೆಂದು ಕಾಣುತ್ತೆ ಮಂದಣ್ಣ. ಒಂದು ಕ್ಷಣ ಬಿಟ್ಟು ಏನೂ ಕಾಣ್ತಿಲ್ವಲ್ಲ ಎಂದ. ಕರ್ವಾಲು ಹೇಳಿದರು, ನಿಮಗೆ ಚೆನ್ನಾಗಿ ಕಾಣ್ತಿದೆಯೋ? ಹ್ಞೂ ಎಂದೆ. ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಆಗಲಿ. ಅದರ ತಲೆ ಮತ್ತು ಕುತ್ತಿಗೆ ಮೇಲೆ ಗರಗಸದಂಥ ಚರ್ಮ ಇದೆಯೋ? ಹ್ಞೂ. ಅದು ಬಾಲದವರೆಗೂ ಇದೆಯೋ? ಇಲ್ಲ, ಬೆನ್ನಿನವರೆಗೆ ಮಾತ್ರ. ರೈಟ್. ಮುಂದೆ ಅದರ ಕಾಲುಗಳು ಚೆನ್ನಾಗಿ ಕಾಣ್ತಿವೆಯಾ? ಹ್ಞೂ. ತುದಿ ಊಸರವಳ್ಳಿಗೆ ಇರುವ ಹಾಗೆ ಗೊರಸಿನ ಥರ ಏನಾದರೂ? ಇಲ್ಲ, ಉಗುರಿರೋ ಕಾಲಿನಂತೆ ಕಾಣ್ತಿದೆ ಸಾರ್. ರೈಟ್. ತಲೆ ಕಾಣ್ತಿದೆಯಲ್ಲ? ಹ್ಞೂ. ನಾಲಿಗೆ ಈಚೆಗೆ ಬಿಡ್ತಿದೆಯೋ? ಹ್ಞೂ. ಹೇಗಿದೆ? ನಾಲಿಗೆ ಹಾಗೆ. ನೋನೋ, ಹಾವಿನ ಉಡದ ನಾಲಿಗೆ ಹಾಗೆ, ಸೀಳು ನಾಲಿಗೆ. ಇಲ್ಲ ಸಾರ್, ಸಾಧಾರಣ ನಾಲಿಗೆ ಥರ ಅನಿಸುತ್ತೆ. ರೈಟ್, ಯು ಆರ್ ರೈಟ್. ನೀವು ನೋಡ್ತಿರೋದು ನಿಜ. ಏನು ಸಾರ್, ಸುಳ್ಳು ಹೇಳ್ತಿದ್ದೀನಂತ ಮಾಡಿದ್ದೀರಾ? ನೋನೋ, ಹಾಗಲ್ಲ. ಅದರ ಬಗ್ಗೆ ಯೋಚಿಸಿ ಕಲ್ಪಿಸಿ ಹಿಪ್ನೋಟೈಸ್ ಆಗಿಬಿಟ್ರೇನೋ ಅಂತ. ಯಾಕಂದರೆ ನಮಗೆ ಯಾರಿಗೂ ಒಂಚೂರು ಕಾಣ್ತಿಲ್ಲ ಎಂದರು. ನಾನು ಬೇರಾವುದೋ ಲೋಕದಿಂದ ಸುದ್ದಿ ಸಂಕೇತಗಳನ್ನು ಕಳಿಸುತ್ತಿರುವಂತೆನ್ನಿಸಿತು. ಈ ಬೈನಾಕ್ಯುಲರ್ನಲ್ಲೂ ಏನೂ ಕಾಣ್ತಿಲ್ಲ ಸಾರ್. ಪ್ರಭಾಕರನ ದನಿ. ಕರ್ವಾಲು, ಪ್ರಭಾಕರ, ಟೆಲಿಲೆನ್ಸ್ ಹಾಕಿ ಅವರು ಹೇಳೋ ಜಾಗದ 1-2 ಫೋಟೋ ಹೊಡಿರಿ. ಆಮೇಲೆ ಅದನ್ನು ಸರಿಯಾಗಿ ಪರೀಕ್ಷಿಸೋಣ ಎಂದರು. ಪ್ರಭಾಕರ ತನ್ನ ಸರಕುಗಳ ಸದ್ದು ಮಾಡ್ತಿರೋದು ಕೇಳಿಸಿತು. ನನ್ನ ಕಣ್ಣುಗಳು ಆ ಹಾರುವ ಓತಿ ಇದ್ದ ಜಾಗದಲ್ಲಿ ಬಂದಿಯಾಗಿ ಹೋಗಿದ್ದವು. ಪ್ರಯತ್ನ ಪೂರ್ವಕವಾಗಿ ದೃಷ್ಟಿಸಿ ನನ್ನ ಕಣ್ಣು ನೋಯಲಾರಂಭಿಸಿತು. ಆದರೆ ಹೆಚ್ಚು ಕಡಿಮೆ ಮೋಡಿಗೆ ಒಳಗಾದವನಂತೆಯೇ ಅತ್ತ ನೋಡತೊಡಗಿದ್ದೆ. ಓತಿ ನಿಧಾನವಾಗಿ ಮೇಲು ಮೇಲಕ್ಕೆ ಮುಂದುವರಿಯತೊಡಗಿತ್ತು. ನನಗೆ ಇದ್ದಕ್ಕಿದ್ದಂತೆ ಮೇಲು ಮೇಲಕ್ಕೆ ಹತ್ತುತ್ತಿದ್ದ ಓತಿಯ ದಿಕ್ಕಿನಲ್ಲಿ ಮರದ ಕಾಂಡದ ಮೇಲೆ ಹಸುರಾದ ಹಾವಸೆ ಹಬ್ಬಿರುವುದು ಕಾಣಿಸಿತು. ತಟಕ್ಕನೆ ಒಂದು ಯೋಚನೆ ಹೊಳೆಯಿತು. ಸಾರ್ ಎಂದೆ. ಏನು ಎಂದರು ಕರ್ವಾಲು. ಮಂದಣ್ಣ, ಪ್ರಭಾಕರ, ನೋಡಿ, ಆ ಮರದ ಕಾಂಡದ ಮೇಲೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಅರ್ಧ ಮಾರು ಅಗಲಕ್ಕೆ ಹಾವಸೆ ಹಬ್ಬಿದೆಯಲ್ಲ. ಹ್ಞೂ, ಹೇಳಿ ಹೇಳಿ. ಅದರ ಹತ್ತಿರ ಬರ್ತಾ ಇದೆ. ನೀವೆಲ್ಲ ಅಲ್ಲೇ ಗಮನಿಸುತ್ತಾ ಇದ್ದರೆ ಹಸಿರು ಹಿನ್ನೆಲೆಯಲ್ಲಿ ನಿಮಗೆ ಅದು ಕಂಡೇ ಕಾಣಬೇಕು. ಹಾಗೂ ಕಾಣದಿದ್ರೆ ನನಗೆ ತಲೆ ಕೆಟ್ಟಿರಬಹುದು ಸಾರ್. ಕರೆಕ್ಟ್. ಪ್ರಭಾಕರ, ನಿಮ್ಮ ಮೂವಿ ಕ್ಯಾಮರಾ ರೆಡಿ ಮಾಡ್ಕೊಳ್ಳಿ. ಟೆಲಿಲೆನ್ಸ್ ಹಾಕ್ಕೊಳ್ಳಿ. ಸುಮ್ಮನೆ ಹಾಸುಂಬೆಗೆ ಫೋಕಸ್ ಮಾಡಿ. ಕಮಾನ್ ಕ್ವಿಕ್. ಕರ್ವಾಲು ಧ್ವನಿ. ಮತ್ತೆ ಎಡಗಡೆಯಿಂದ ಪ್ರಭಾಕರನ ದಡಬಡ. ಚರೆ ತುಂಬಿಕೊಂಡು ಒಂದು ಈಡು ಉಡಾಸಿ ಬಿಡ್ಲೇನು ಎಂದ ಕರಿಯಪ್ಪ. ನೋಡು ನೋಡು, ನಿನ್ನ ಬುದ್ಧಿಗೆ ಬೆಂಕಿ ಹಾಕ. ಗೆಟ್ ಔಟ್. ನಡಿ, ನೀನು ಅಡಿಗೆ ಮಾಡು. ಗಮಾರ ನೀನು, ಗಮಾರ. ಕರ್ವಾಲು ಬೈಗುಳ. ಪ್ರಭಾಕರ್, ಬೇಗ ಬೈನಾಕುಲರ್ ಕೊಡಿ ಇಲ್ಲಿ. ನೀವು ಕ್ಯಾಮರಾ ಫೋಕಸ್ ಮಾಡಿ. ಸ್ಟಿಲ್ ಕ್ಯಾಮರಾ ಇತ್ತ ಕೊಡಿ. ಇದಕ್ಕೂ ಟೆಲಿಲೆನ್ಸ್ ಹಾಕಿದ್ದೀರಾ? ರೈಟ್. ಶಟರ್ ಸ್ಪೀಡು ಅಪಾರ್ಚರು ಸೆಟ್ ಮಾಡಿದಿರಾ? ಕ್ವಿಕ್, ಗೆಟ್ ರೆಡಿ. ನಾನು ನೋಡುತ್ತಲೇ ಇದ್ದೆ. ವಿಶ್ವದ ಅನಂತ ಶೂನ್ಯದಲ್ಲಿ ಅಪರಿಚಿತ ಗ್ರಹವೊಂದರ ವೀಕ್ಷಣೆಗೆ ಸಿದ್ಧವಾಗುವ ಖಗೋಳ ಯಾತ್ರಿಗಳಂತೆ ಸರ ಎಲ್ಲ ಸಿದ್ಧವಾದರು. ನನ್ನೆದೆ ಓತಿ ಹಾಸುಂಬೆಗೆ ಹತ್ತಿರಾದಂತೆ ದಡ ಬಡ ಹೊಡೆದುಕೊಳ್ಳತೊಡಗಿತು. ಹತ್ತಿರ ಆಗ್ತಾ ಇದೆ. ಹಾ, ಸುಮಾರು 1 ಮೊಳ ಇದೆ. 1 ಅಡಿ ಒಳಗೆ. ಈಗ ಅರ್ಧ ಅಡಿ. ಕೊಂಚ ನಿಂತಿದೆ. ಹೊಟ್ಟೆ ತುಂಬಿರೋದ್ರಿಂದ ಓಡಾಟ ಕೊಂಚ ನಿಧಾನ. ಹೆಜ್ಜೆ ಇಡ್ತಾ ಇದೆ. 1 ಇಂಚು ದೂರ ಅಷ್ಟೇ. ನೋಡಿ, ಹಾಸುಂಬೆ ಎಡಭಾಗದಲ್ಲಿ ಕೊಂಚ ಚೂಪಾಗಿದೆ ನೋಡಿ. ನಮ್ಮ ದೇಶದ ಭೂಪಟಕ್ಕೆ ಗುಜರಾತು ಸೇರಿದೆಯಲ್ಲ, ಹಾಗಿದೆ ನೋಡಿ. ಆ ಭಾಗದಲ್ಲಿ ಪ್ರವೇಶಿಸುತ್ತೆ ನೋಡಿ. ಬಂತು. ಅದರ ಮೂಗು ಹಾಸುಂಬೆಯನ್ನು ಮುಟ್ಟಿತು. ರೈಟ್. ಒಮ್ಮೆಲೆ ಕಣ್ಣು ಮುಚ್ಚಿಕೊಂಡು ಮಾನಸಿಕ ಆಯಾಸ ತಡೆಯಲಾರದೆ ಕುಳಿತು ಬಿಟ್ಟೆ. ಓತಿ ಹಸಿರು ಹಿನ್ನೆಲೆಯ ಹಾವಸೆಯನ್ನು ಹತ್ತಿತು. ಕರ್ರೆಂದು ಪ್ರಭಾಕರನ ಮೂವಿ ಕ್ಯಾಮರಾ ತಿರುಗತೊಡಗಿತು. ಓ ಮೈ ಗಾಡ್, ಯು ಸಿ. ಪ್ರಭಾಕರ್, ಕ್ಯಾಮರಾ ಹೆಚ್ಚು ಶೇಕ್ ಮಾಡಬೇಡಿ ಎಂದರು ಕರ್ವಾಲು. ಮಂದಣ್ಣ, ಓ ಬಂತು. ಸರಿ ಇದೆ. ನೋಡಿದ್ರಾ ಸಾರ್, ರೆಕ್ಕೆನೇ ಇರೋಲ್ಲ ಇದಕ್ಕೆ, ಆದ್ರೂ ಹಾರುತ್ತೆ ಎಂದ. ಅರೆ, ವಾಟ್ ಈಸ್ ದಿಸ್? ಆಶ್ಚರ್ಯ. ಏನು ಕಾಣೋಲ್ಲ. ರೆಕ್ಕೆಯಲ್ಲಿ ಹೋಯ್ತು. ವಿಚಿತ್ರ. ಇದೇನಿದು, ನಂಬೋಕ್ಕಾಗಲ್ಲ ಎಂದರು ಕರ್ವಾಲು. ಸ್ಟಿಲ್ ಕ್ಯಾಮರಾ ಸದ್ದು ಕಚಕ್ ಕಚಕ್ ಎಂದು ಕೇಳುತ್ತಿತ್ತು.
ಪ್ರಭಾಕರ ಕಣ್ಣನ್ನು ಕ್ಯಾಮರಾದಿಂದ ತೆಗೆಯದೆ ಕರ್ರ ಎಂದು ಅದರ ಬಟನ್ ಒತ್ತಿ ಹಿಡಿದಿದ್ದ. ನಿಧಾನವಾಗಿ ಓತಿ ಹಾವಸೆಯನ್ನು ದಾಟಿ ಮತ್ತೆ ಮರದ ತೊಗಟೆಗಳ ತದ್ವತ್ತಾದ ಬಣ್ಣದ ಹಿನ್ನೆಲೆಯಲ್ಲಿ ಕರಗಿಯೇ ಹೋಯಿತು. ಕರ್ವಾಲೋ ಸ್ತಂಭೀಭೂತರಾಗಿ, ಹಾರುವ ಓತಿ, ಆದರೆ ರೆಕ್ಕೆಯಲ್ಲಿ ಎಂದರು. ಎಲ್ಲರೂ ಕುತ್ತಿಗೆಗಳನ್ನು ಕೆಳಗೆ ಮಾಡಿ ನೋವು ಬಂದಿದ್ದ ಮಾಂಸಖಂಡಗಳಿಗೊಮ್ಮೆ ವಿಶ್ರಾಂತಿ ಕೊಟ್ಟೆವು. ಸ್ನಾನ ಮಾಡುತ್ತಿದ್ದ ಕರ್ವಾಲೋ ಪ್ರಭಾಕರ ಹಾಗೆ ಓಡಿ ಬಂದುದರಿಂದ ಬರಿಯ ಲಂಗೋಟಿಯಲ್ಲಿ ನಿಂತಿದ್ದರು. ಕರ್ವಾಲೋ ನನ್ನ ಕಡೆಗೆ ತಿರುಗಿ, ಆಶ್ಚರ್ಯ, ಕಂಗ್ರ್ಯಾಚುಲೇಷನ್ಸ್ ಎಂದರು. ನಾನು ಕೈಕುಲುಕಿದೆ. ಈಗ ಎಲ್ಲ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು, ಕ್ವಿಕ್. ನಾನು ಪ್ರಭಾಕರ ಬಟ್ಟೆ ಹಾಕಿಕೊಂಡು ಬರ್ತೇವೆ. ಮಂದಣ್ಣ ಓತಿ ಕಣ್ಣಿಗೆ ಕಾಣದಿದ್ರೂ ಪರವಾಗಿಲ್ಲ, ಮರದಿಂದ ಏನೇ ಹಾರಲಿ ಹಣ್ಣಲೆ ಆದರೂ ನೀನು ಗಮನ ಇಟ್ಟು ನೋಡಬೇಕು. ಪ್ರಭಾಕರ ಬನ್ನಿ ಎಂದರು ಕರ್ವಾಲೋ. ಮಂದಣ್ಣ, ಭಾಳ ಕಷ್ಟ ಇದು ಕಣೋ, ಇದನ್ನು ಪತ್ತೆ ಮಾಡೋದು. ಎಷ್ಟೊಂದನ್ನು ನಾವು ಕಣ್ಣಿಗೆ ಕಂಡು ನೋಡದೆ ಬಿಟ್ಟಿದ್ದೀವೋ ಏನೋ ಎಂದೆ. ಇರ್ಲಿ ಬಿಡಿ ಸಾರ್, ಈಗ ಸಿಕ್ಕಾಕಿಕೊಂಡಿತ್ತಲ್ಲ ಎಂದ ಮಂದಣ್ಣ. ಅಷ್ಟು ಹೊತ್ತಿಗೆ ಸರಿಯಾಗಿ ಎಂಟ ಅವನ ಹೆಂಡತಿಯೊಂದಿಗೆ ಮಡಚಿದ ಗುಡಾರ ಹೊತ್ತಿದ್ದ ಎತ್ತು, ನಾಯಿ ಇತ್ಯಾದಿ ಸಮೇತ ಆಗಮಿಸಿದ. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.